ಬಹುವಾಗಿ ಪ್ರೀತಿಸಿದರು, ಅವರ ಬದುಕಿಗೆ ಬಂದು ನಿಂತರು ಅನ್ನುವ ಘಟನೆಗಳು ಬಹಳ ಕಡಿಮೆ ಕಾಣುತ್ತವೆ. ಆದ್ರೆ ವಾಯುವಿಗೆ ಇವನು ಬಹಳ ಪ್ರೀತಿಯ ಪುತ್ರ ಅಂತ. ಬಾಲ್ಯದಲ್ಲಿ ಆಂಜನೇಯ ಸೂರ್ಯನನ್ನ ಹಣ್ಣು ಅಂತ ತಿನ್ನಲು ಹೋದ ಘಟನೆಯನ್ನ ಕೇಳ್ತೇವಲ್ಲ ನಾವು. ಗುಹೆಯಲ್ಲಿ ಇವನನ್ನ ಪುಟ್ಟ ಮಗುವಿದ್ದಾಗ ಬಿಟ್ಟು ಅಂಜನೆವರೆಗೆ ಹೋಗ್ತಾಳೆ ಹಣ್ಣು ತರೋದಕ್ಕೆ ಅಂತ. ಕಾಡಿನಲ್ಲಿ ಹಸಿವಾಗಿರತ್ತೆ, ತಾಯಿ ಪಕ್ಕದಲ್ಲಿ ಇಲ್ಲ, ಮಗು ಅಳೋದಕ್ಕೆ ಆರಂಭ ಮಾಡತ್ತೆ. ಆಗಿನ್ನೂ ಸೂರ್ಯೋದಯ ಆಗ್ತಾ ಇದೆ, ಹಣ್ಣಿನಂತೆ ಕಾಣಿಸಿತು, ಹಾರಿ ಬಿಡ್ತು. ಆಗ ಇಂದ್ರ ಆಂಜನೇಯನನ್ನ ಪ್ರಹರಿಸ್ತಾನೆ. ಆಗ ಏನಾಗತ್ತೆ ಅಂದ್ರೆ ವಾಯು ತನ್ನ ಸಂಚಾರವನ್ನ ನಿಲ್ಲಿಸಿ ಬಿಡ್ತಾನೆ ಅಂತ. ಅಂದ್ರೆ ಎಂದೂ ವಾಯು ತನ್ನ ಗತಿ ನಿಲ್ಲಿಸಿದವನಲ್ಲ. ವಾಯು ಗತಿ ನಿಲ್ಲಿಸಿದರೆ ಜಗತ್ತಿನ ಗತಿ ನಿಂತೋಗತ್ತೆ, ಜಗತ್ತಿನ ಉಸಿರಾಟ ನಿಂತೋಗತ್ತೆ. ಚತುರ್ದಶ ಭುವನದ ಬ್ರಹ್ಮಾಂಡದ ಉಸಿರು ನಿಂತು ಹೋಗಿತ್ತು ಅಂತ. ಕರ್ತವ್ಯದಿಂದ ಎಂದೂ ಚ್ಯುತನಾಗದ ವಾಯುದೇವ ತನ್ನ ಮಗನಿಗೆ ಇಂಥದ್ದಾಯಿತು ಅಂತ ಅಂದಾಗ ಕರ್ತವ್ಯವನ್ನ ಬಿಟ್ಟು ನಿಲ್ಲುವಷ್ಟು ಪ್ರೀತಿಯವನಿಗೆ ಅಂತ. ಹೀಗೆ ಅಷ್ಟು ಪ್ರೀತಿಯ ಮಗ ಆಂಜನೇಯ. ಯಾವ ಎತ್ತರಕ್ಕೆ ಅವನು ಬಯಸಿದ್ರೆ, ಎತ್ತರ ಅಂತಂದ್ರೆ ನಾವು ಹೊರದೃಷ್ಟಿಯಿಂದ ನೋಡುವ ಎತ್ತರ ಇದೆಯಲ್ಲ, ಅದಕ್ಕೆ ಏರಬಹುದಿತ್ತಲ್ಲ ಅಂದ್ರೆ ಅವನಿಗೆ ಬೇಕಾಗಿಯೇ ಇಲ್ಲ.